ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನೋಡಿ. ನಾನು ಕೂಡ ಚೆನ್ನಾಗಿದ್ದೀನಿ ರೀ. ನಾವು ಇವಾಗ ಎದ್ದೀನಿ ರೀ. ಟೈಮ್ 7 ಗಂಟೆ ಆಗಿದೆ ಸ್ನೇಹಿತರೆ. ಇನ್ನೂ ಕೆಲಸ ಭಾಳ ಐತಿ. ನಿನ್ನೆ ಬಿಜಾಪುರದಾಗ ಸುತ್ತಾಡಿ ಬಂದು ಸುಸ್ತಾದಂಗಾಗಿ ಮಲ್ಕೊಂಡಕ್ರಿ 6:30 ಎದ್ದೀನಿ ರೀ. ಇವತ್ತು ಭಾಳ ಟೈಮ್ ಆಗಿ ಎದ್ದೀನಿ ನೋಡ್ರಿ. ಏನಪ್ಪ ಅಂದರೆ ನಿನ್ನೆ ಯಾಕೆ ಅಷ್ಟು ಲೇಟ್ ಮಾಡಿದೆ ಅಂದರೆ ಮಗನಿಗೆ ಸ್ಕೂಲ್ ಬಿಡೋದಿತ್ತರಲ್ಲೇ, ಅದಕ್ಕೆ ಬಿಟ್ಟು ಬಂದೆ ರೀ. ಇನ್ನೊಬ್ಬ ನಮ್ಮ ಅಕ್ಕನ ಮಗನಿಗೆ ಅವನು ಸ್ಕೂಲ್ ಅಡ್ಮಿಷನ್ ಮಾಡೋದಿತ್ತು. ಯಾಕಂದ್ರೆ 2 ತಿಂಗಳಾಯ್ತು ರೀ ಅವರು ಕಷ್ಟಪಡ್ತಾಯಿದ್ರು ಸ್ಕೂಲ್ನಾಗ. ಎಲ್ಲಿ ಸೇರಿಸ್ಕೊತಾ ಇದ್ದಿಲ್ಲ. ಯಾಕೆ ಸೇರಿಸ್ಕೊಳಕತ್ತಿದ್ದಿಲ್ಲ ಅಂದ್ರೆ ರೀ, ಹೋದ ವರ್ಷ ನನ್ನ ಮಗಂದು ಅವನದು ಕುಡ್ಸೆ ತುಮಕೂರ್ನಾಗ ಹೋಗಿ ಸ್ಕೂಲಿಗೆ ಹಚ್ಚಿದಿರ್ಲ. ತುಮಕೂರ್ನಾಗ ಹಚ್ಚಿದಾಗ ಏನಾಗಿತ್ತು ಅಂದ್ರೆ ರೀ, ನಾವು ಅಲ್ಲಿದು ಕಿತ್ಕೊಂಡು ಬಂದೀವಿ ರೀ. ಅವನದು ಇವಂದು ಕುಡ್ಸೆ ಕಿತ್ಕೊಂಡು ಬಂದೆವು. ಕಿತ್ಕೊಂಡ್ ಬಂದಾಗ ಏನಾಯ್ತಂದ್ರೆ, ನಾವು ಒತ್ತಾಯ ಮಾಡಿ ಸರಿಗೆ ಇದು ಮಾಡಿ ನಮ್ಮ ಮಗ ಅಲ್ಲಿ ನಿಂದ್ಲಾಗಿಂದ್ಲ ಅಂದ್ರೂ ಒತ್ತಾಯಲ್ಲಿ ಸಾಲಿಗೆ ಹಚ್ಚಿದಿವ್ರಲ್ಲ. ನೋಡಿದ್ದು ನೀವು ಕೂಡ ಯಾವ ಥರ ಆಯ್ತು ಅವ್ನ ಪರಿಸ್ಥಿತಿ. ಸ್ಕೂಲ್ ಅಡ್ಮಿಷನ್ ಮಾಡಬೇಕಾದ್ರೆ ಅವನು ಅಲ್ಲಿ ಅಲ್ಲ ನಾವು ಒತ್ತಾಯಲ್ಲೇ ಬಿಟ್ಟು ಬಂದು ಚಲೋ ಆಯ್ತು ರೀ. ಅಲ್ಲಿ ಅಡ್ಮಿಷನ್ ಮಾಡಿದ್ವಿ. ನಮ್ಮ ಅಕ್ಕರಿಗೆ ಏನಂದಿವಿ ರೀ, ಅಲ್ಲಿ ಫೀ ಭಾಳ ಆಗ್ತೈತೆ ಅಂದ್ಕೊಂಡು ಅವನಿಗೂ ಅಲ್ಲೇ ಅಡ್ಮಿಷನ್ ಮಾಡಿದ್ವಿ. ಆಕಿ ಗಂಡ ಏನಂದ, ಇಷ್ಟು ರೊಕ್ಕ ತುಂಬಕ್ಕೆ ನಮ್ಗೆ ಆಗಂಗಿಲ್ಲ, ನಮ್ಮಲ್ಲೇ ಯಾವುದಾದ್ರು ಸ್ಕೂಲಿಗೆ ಹಚ್ಚುನಂತೇಳಿ ಕರ್ಕೊಂಡು ಹೋಗಾರಿ. ಅಲ್ಲಾದರೂ ಅಡ್ಮಿಷನ್ ಮಾಡಬೇಕಲ್ಲ, ಅಡ್ಮಿಷನ್ ಮಾಡೇ ಇಲ್ಲರಿ. ಅಡ್ಮಿಷನ್ ಮಾಡಲಾರ್ದು ಟಿ ಸಿ ತೊಗೊಂಡು ಅಲ್ಲೇ ಇಟ್ಕೊಂಡು ಮನ್ಯಾಗ ಇಟ್ಕೊಂಡು ಕೂತಾರಿ. 1 ವರ್ಷ ಟಿ ಸಿ ಮನ್ಯಾಗ ಇಟ್ಕೊಂಡಿದ್ದು ಎಷ್ಟು ಭವಿಷ್ಯ ಹಾಳಾಕೈತ್ರಿ ಮಕ್ಕಳ್ದು. ಹುಗಿ ಹಿಡಿಯಾಕತ್ತೈತ್ರಿ, ನೀರು ಕಾಯಕ್ಕೆ ಉರಿ ಹಚ್ಚಿನು ಮನೆ ಎಲ್ಲ ಹೋಗಿರಿ. ಯಾಕೋ ಗಾಳಿನ ಒಟ್ಟ ಈಗ ಬೆಳಗ್ಗೆ ಒಟ್ಟ ಗಾಳಿ ಹತ್ಲಾರ ಬಟ್ಟೆಗೆ ಹೋಗಿ ತುಂಬಾಕತ್ತೈತೆ ನೋಡ್ರಿ ಸಿಕ್ಕಾಪಟ್ಟೆ. ಹಂಗಾಯ್ತು ರೀ. ನಾನು ಮನ್ಯಾಗ ಓದಿ ಇಟ್ಕೊಂಡಾರ ಸ್ನೇಹಿತರೆ ಟಿ ಸಿ. ಈಗ ಎಲ್ಲಿ ತೊಗೊಂಡ್ರು ಒಟ್ಟ ಅಡ್ಮಿಷನ್ ಮಾಡ್ಕೊಳಕತ್ತಿಲ್ಲ. ಯಾಕೆ ನೀವು ಟಿ ಸಿ ಮನ್ಯಾಗ ಇಟ್ಕೊಂಡಿರಿ, ಯಾವ ಕಾರಣಕ್ಕೆ ಒಮ್ಮೆ ಹಿಂಗೆ ಟಿ ಸಿ ಕಿತ್ಕೊಟ್ಟಾರು, ಮತ್ತು ಅಡ್ಮಿಷನ್ ಯಾಕೆ ತೊಗೊಂಡಿಲ್ಲ ಅಂತೇಳಿ ತುಂಬಾ ಎಲ್ಲರೂ ಅದನ್ನೇ ಕೇಳಿದ್ರಿ. ಅದಕ್ಕೆ ನಿನ್ನೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ. ನಮ್ಮ ತಂಗಿ, ನಾನು, ನಮ್ಮ ಅಕ್ಕ 3 ಜನ ಹೋಗಿರಿ. ಮಗನ ಭವಿಷ್ಯ ಹಾಳಾಗ್ತೈತ್ರಿ, ನೀವು ಹೆಂಗೆ ಮಾಡ್ತೀರಿ ಮಾಡಿರಿ. 2 ತಿಂಗಳಾಯ್ತು ನಿಮ್ಮ ಸ್ಕೂಲ್ನಾಗ ಅಡ್ಮಿಷನ್ ತೊಗೋರೇನಾಯ್ತು, ಎಷ್ಟು ಅಮೌಂಟ್ ತೊಗೋರಿ ಅಂತ ಹೇಳಿರಿ. ಬಡವ್ರಿ ಏನೂ ತುಂಬಕ್ಕಾಗ್ಲಾರ್ದವ್ರು ಏನು ಮಾಡ್ಬೇಕ್ರಿ. ಈಗ ಡಬಲ್ ಕೊಟ್ಟರು ಮೀರಿ ಯಾರು ಅಡ್ಮಿಷನ್ ತೊಗೊಳಕತ್ತಿಲ್ಲ ರೀ. ಈಗಾದರೂ ಅವ್ರು ಇನ್ನೂ ಪೂರಾ ರೀಸನ್ ಹೇಳಿಲ್ಲ ರೀ, ಅಡ್ಮಿಷನ್ ತೊಗೋತೀವಿ ನಾವು ಅಂಥೇಳಿ. ಟಿ ಸಿ ಇಟ್ಕೊಂಡಾರೆ. ಡಿ ಸಿ ಆಫೀಸ್ಗೆ ಹೋಗಿ ಯಾವುದೋ ಆಫೀಸ್ಗೆ ಹೋಗಿ ಒಂದು ಸಲ ಹೋಗಿ ಬಂದಾಗತ್ತೆ ರೀ. ಹೆಣ್ಮಾಸ್ಟ್ರು ಕಳಿಸಿದ್ವಿ ರೀ ಅಂತೇಳಿ ಅಂದ್ರೆ ಇನ್ನೊಂದು ಸಲ ಹೋಗ್ಬೇಕ್ರಿ ಅಂತಂದ್ರು. ಏನು ಮಾಡ್ತೀರಿ ಮಾಡಿರಿ, ನಿಮ್ಮ ಮಗ ಅಂದ್ಕೊಂಡು. ಈಗ ನಮ್ಮ ಹುಡುಗಂದು ಹೆಂಗೆ ನಾವು ಒತ್ತಾಯ ಬಿಟ್ಟು ಹೋಗಿದ್ರಲ್ಲ, ಅವ್ನು ನಿಂದ್ರಲಿಕ್ಕೆ ಬಿಡ್ತಾನೆ. ನಾವಂತ್ರ ದುಡ್ಡು ಹಾಕ್ಲತ್ತಿದ್ದೀವಿ, ಕಲಿತಾರ ಬಿಡ್ತಾರ ಅಂತೇಳಿ ಬಿಟ್ಟು ಹೊಂಟಿದೀವಿ ರೀ. ನಿಮ್ಮ ಮಗ ಅಂದ್ಕೊಂಡು ಅವ್ನ ಭವಿಷ್ಯ ಹಾಳಾಗಬಾರ್ದು ಅಂದ್ಕೊಂಡು ಬಿಟ್ಟು ಹೊಂಟಿದೀವಿ ಸರ. ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ನಿನ್ನೆ ಎಷ್ಟು 3 ಗಂಟೆಗೆ ಹೋದವ್ರಿ. 5:30 ತನಕ ಅಲ್ಲೇ ಇದೀವ್ರಿ ಸಾಲಾಗ. 5 ಗಂಟೆ ತನಕ ಒತ್ತಾಯ ಮಾಡಿರಿ. ಸಾಲು ಬಿಟ್ಟು ಬಿಡಕ್ಕೆ ಸರ್ಗಳು ತೊಗೊಂಡ್ರೆ ಹಂಗೆ ಆಗ್ತೈತಿ ಸ್ನೇಹಿತರೆ. ಯಾರು ಟಿ ಸಿ ಮನ್ಯಾಗ ಇಟ್ಕೊಂಡು ಕೂತ್ರೆ ಮಕ್ಕಳ ಭವಿಷ್ಯ ಭಾಳ ಹಾಳಾಗ್ತೈತ್ರಿ. ಎಲ್ಲೇ ಹಾಕೋದು ಅದನ್ನು ಟಿ ಸಿ ಮನ್ಯಾಗ ಇಟ್ಕೊಲಾರ್ದನ ಅಡ್ಮಿಷನ್ನ ಮಾಡಿಬಿಡ್ಬೇಕು ನೋಡ್ರಿ. ಅಡ್ಮಿಷನ್ ಮಾಡ್ಲಿಕ್ರೆ ನಮ್ಮ ಅಕ್ಕಾಗ ಈಗ ನಮಗೆ ಬಂದಂಥ ಪರಿಸ್ಥಿತಿ, ಮಗನ ಭವಿಷ್ಯ ರೀ. 1 ವರ್ಷ ಯಾರೂ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಗೊತ್ತಿರ್ಲಾರ್ದನ ಎಲ್ಲರೂ ಸಾಲಿ ಕಲ್ತವ್ರು ಮನ್ಯಾಗ ಅದೀವಂದ್ರೂ ಕೂಡ ನಾವು ಅವರು ಅಡ್ಮಿಷನ್ ಮಾಡ್ಯಾರತ್ತ ಅಂದ್ಕೊಂಡಿದ್ದೀವಿ ರೀ. ಅಡ್ಮಿಷನ್ ಅವ್ರು ಮಾಡೇ ಇಲ್ಲ. ಏನು ಮಾಡೋದ್ರಿ. ಈಗ ಪಶ್ಚಾತ್ತಾಪ ಪಡೋದಾಗೈತೆ ರೀ. ಅಡ್ಮಿಷನ್ ಮಾಡ್ಲಾರ್ದ ಎಲ್ಲಿ ಯಾಕಾಗಲ್ಲ, ಕನ್ನಡ ಶಾಲೆಗಾದರೂ ಹೋಗಿ ಅಡ್ಮಿಷನ್ ಅವಾಗ ಮಾಡಿದ್ರಂದ್ರೆ ನಡೀತಿತ್ತು ರೀ. ಮಾಡ್ಲಾರ ಬಟ್ಟೆಗೆ ನೋಡಿ ಬರೀ ದಗ್ದ ಭಾಳ ಐತಿ ಸ್ನೇಹಿತರೆ. ಮತ್ತು ಇವತ್ತು ಟೈಲರಿಂಗ್ ಕೆಲಸ ಮಾಡಬೇಕು ಅಂದ್ಕೊಳಕತ್ತಿ. ನೋಡೋಣ್ರಿ ಏನಾಗ್ತೈತಿ ಏನಿಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಇನ್ನೂ ಕಸ ಹೊಡಗ್ಬೇಕು ರೀ, ನೀರು ಕಾಯಕ್ಕೆ ಹಚ್ಚಿನ್ರೆ. ಒಬ್ಬೊಬ್ಬ ಜಾಗ ಮಾಡಾಕತ್ತಾರೆ, ಯಾಕಂದ್ರೆ ಹೊರಗಡೆ ಹೋಗೋರು ಇರ್ತಾರೆ. ನಾವು ಜಲ್ದಿನ ಹೇಳ್ಬೇಕಾಗ್ತೈತಿ. ಆದರೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ನೋಡ್ರಿ. ಬರೀ ಕಸ ಹೊಡ್ಕೊಂಡು, ರಂಗೋಲಿ ಹಾಕ್ಕೊಂಡು, ಬಾಂಡೆ ತೊಳೆಯೋದು, ಏನಾದ್ರೂ ಅವ್ರಿಗೆ ಚಹಾ ಮಾಡಿಕೊಡೋದು, ನಾಷ್ಟ ಮಾಡ್ಬೇಕ್ರಿ. ಇನ್ನು ಮತ್ತು ಸಿಗ್ತೀನಿ ನೋಡಿ ಸಪೋರ್ಟ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಆ ಥರ ಯಾಕೆ ನಮ್ಗೆ ಆಯಿತು ತಲೆಗೆ ಹೊಳಿಲಿಲ್ಲ ರೀ. ಅದನ್ನು ಟಿ ಸಿ ಮನ್ಯಾಗ ಇಟ್ಕೊಂಡು ಕೊಂಡಿರಬಾರ್ದು ಅನ್ನೋದು. ಅವ್ರು ಏನು ಮಾಡಿಬಿಟ್ಟಾರ, ಈಗ ಹೆಂಗಾದ್ರೂ 3 ತಿಂಗಳ ಹೋಗೈತಿ. ಭಾಳ ಆದರೆ ಇನ್ನೊಂದು 5-6 ತಿಂಗಳ ಸಾಲಿ ಇರ್ತೈತಿ. ಮುಂದಿನ ವರ್ಷನ ಹಚ್ಬೇಕಂತ ಅಂದ್ಕೊಂಡು ಮನ್ಯಾಗ ಇಟ್ಕೊಂಡು ಕೂತಾರೆ. ಈಗ ಅದರದ ಪ್ರಾಬ್ಲಮ್ ನೋಡ್ರಿ ಇಷ್ಟ ಆಗ್ತೈತೆ. ಗೊತ್ತಾಗಲಿಲ್ಲ ರೀ ಅವಾಗ. ಬಸ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿ ರಂಗೋಲಿ ಕೂಡ ಹಾಕಿದೆ ರೀ. ಕಸ ಹುಡ್ಕೊಂಡು ಬಂದು ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿ ಒಳಗೆ ಬಂದೇನು ರೀ. ನಮ್ಮ ಗಣೇಶ ಕಾಲಿಲೇ ಒರೆಸ್ಕೊತ ಬಂದುಬಿಟ್ಟ ನೋಡ್ರಿ. ಮಳೆ ಇಲ್ಲ ರೀ ಇವತ್ತು. ನೋಡಿರಿ ಇವರು ಕಳೆಗೆ ಕೊಂಟಾರೆ.
ಹಾಂ ಗಾಡಿ ಹೊಂಟೈತೆ ನೋಡ್ರಿ ನಮ್ಮ ಗಾಡಿ ಅವ್ರು ಮಾತಾಡಂಗಿಲ್ಲ ರೀ ಗಾಡಿ ಹೊಡಿಯೋರು ಮಾತಾಡಂಗಿಲ್ಲ ನಾವೇ ಮಾತಾಡ್ತೀರಿ ಗಾಡಿ ಹೊಂಟೈತ್ರಿ ಅಂತ ಹೇಳಿ ಹೊಂಟಾರಿ ರೆಡಿಯಾಗಿ ಚಹಾ ಮಾಡಿಕೊಟ್ಟೆ ಚಹಾ ಕುಡ್ದಾರು ಜಳಕ್ಕೆ ಚಹಾ ಈಗ ಆಲ್ರೆಡಿ ಇವ್ರದ್ದು ಊಟ ಆಗೈತೆ ರೀ ಊಟ ಮಾಡಿ ಹೊಂಟಾರ ನೋಡ್ರಿ ಊಟ ಮಾಡಿ ಹೊಂಟಾರೆ ಇಷ್ಟು ಬಾಂಡೆ ಬಿದ್ದು ರೀ ಚಹಾ ಕುಡ್ದಿದ್ದು ದೇವ್ರ ಪೂಜೆ ಕೂಡ ಆಯ್ತು ರೀ ಮಂಗಳಾರಲೆ ಇವತ್ತು ಪೂಜೆ ಇಷ್ಟ ಸಿಂಪಲ್ಲಾಗಿ ಮಾಡಿ ನೋಡ್ರಿ ಅಷ್ಟೇ ರೀ ಹೂವಿನ ಗಿಡ ಇಲ್ಲ ಏನೂ ಇಲ್ಲ ಹೂ ಹಚ್ಬೇಕಾಗೈತೆ ರೀ ಹೂವಿನ ಗಿಡಗಳು ಎಲ್ಲೇ ಹೋಗುನು ಅನ್ನಕತ್ತಾನ್ರಿ ನೋಡೋಣ್ರಿ ನಮ್ಮ ಅರುಣ ಎಲ್ಲಿ ಹೋಗುನು ಅನ್ನಕತ್ತಾನ್ರಿ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೀ ಅಡುಗೆ ಇನ್ನೂ ಏನೂ ಮಾಡಿಲ್ಲ ರೀ ನಿನ್ನೆದೇ ಇತ್ತು ಸ್ವಲ್ಪ ಅದನ್ನೇ ಬಿಸಿ ಮಾಡಿ ಊಟ ಮಾಡಿ ಹೋಗ್ಯಾರ ಅಲ್ಲಿ ಮೂಗ್ನಿ ಕಾಳ ಕಟ್ಟಿಟ್ಟಿನಿ ರೀ ಮಡಕೆ ಕಾಳ ಮೊಳಕೆ ಬರ್ಲತ್ತೇಳಿ ಅವೇನು ಮೊಳಕೆ ಬರ್ತಾವೋ ಇಲ್ಲ ಗೊತ್ತಿಲ್ಲ ರೀ ಬರ್ರಿ ಮತ್ತು ಸಿಗ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಮತ್ತೆ ರೆಡಿಯಾಗಿ ಎಲ್ಲಿ ಹೊಂಟೀನಿ ರೀ ಇವತ್ತು ಕಾಯಿಪಲ್ಲೆ ತೊಗೊಂಡು ಬರಕ್ಕೆ ಹೊಂಟೀವಿ ರೀ ಇವತ್ತು ಸಂತೆ ಇರ್ತೈತೆ ರೀ ಮಂಗಳಾರ ಗೆನ್ನೂರು ಸಂತೆ ರೀ ಮುಂಜಾನೆನ ಅದಕ್ಕೆ ಕಾಯಿಪಲ್ಲೆ ತೊಗೊಂಡು ಬಂದು ಮತ್ತು ಅಡ್ಗೆ ಮಾಡಿ ಅಂಗಡಿಗೆ ಹೋಗಿ ಬಟ್ಟೆ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದೈತಿ ಏನಾಗ್ತೈತೋ ಇಲ್ಲ ಗೊತ್ತಿಲ್ಲ ರೀ ಎಲ್ಲಪ್ಪ ಕರೆಂಟ್ ಇಲ್ಲ ಈಗ ಅಂಗಡ್ಯಾಗ ನೋಡ್ರಿ ನಾವು ಯಾಕೆ ಟೇಜ್ರಿ ಬಾಕ್ಲಿಗೆ ಕೂಡ ಪೂಜೆ ಮಾಡ್ತೀನಿ ರೀ ನಾ ಈ ಥರ ಟೇಜ್ರಿಗೆ ಏನೋ ತಕ್ಕೊಳಕತ್ತಾನ್ರಿ ಯಾಕಂದ್ರೆ ಬಟ್ಟೆ ಬೇಕಾಗ್ಯಾವ್ರಿ ಅವನಿಗೆ ನೈಟ್ ಪ್ಯಾಂಟ್ ತೊಗೋಬೇಕನ್ನಕತ್ತಾನ್ರಿ ಎಲ್ಲ ಗಿಡ್ ಆಗಕತ್ತಾವ್ರಿ ಅವ ಬೆಳ್ಯಾಕತ್ತಾನ್ರಿ ಬಟ್ಟೆಗಳೆಲ್ಲ ಗಿಡ್ ಆಗಕತ್ಬಿಟ್ಟಾವ್ರಿ ಅದಕ್ಕೆ ದೊಡ್ಡ ತಗೋರಪ್ಪ ಅಂದ್ರೆ ದೊಡ್ಡ ತಗೊಳಂಗಿಲ್ಲ ರೀ ಕಾಯಿಪಲ್ಲೆ ತೊಗೊಂಡು ಒಂದು ಸಟ್ ಪ್ಯಾಂಟ್ ನನಗೊಂದು ಸಟ್ ನೈಟಿ ತೊಗೊಳ್ದೈತ್ರಿ ನೋಡೋಣ್ರಿ ಏನೇನು ಆಗ್ತೈತಿ ರೊಕ್ಕ ಎಷ್ಟು ತೊಗೊಳತ್ತಾನೇನೋ ಎಲ್ಲ ಮಾಲಕ್ ಅವನರಿ ಈಗ ನಾವೇನು ಬರೀ ಕಾಮಗಾರ ರೀ ಕೆಲಸ ಮಾಡೋದು ಅವ್ನ ಕೈಯಾಗ ರೊಕ್ಕ ಕೊಡೋದು ರೀ ಹೌದಿಲ್ಲ ರೀ ಹಾಂ ಇವರು ಹಂಗೆ ರೀ ಅವ್ರು ಕೆಲಸ ಮಾಡಿದ್ದು ಅವ್ರ ಕೈಯಾಗ ಕೊಡೋದ್ರಿ ರೊಕ್ಕ ನಾ ಮಾತ್ರ ಕೆಲಸ ಮಾಡಂಗಿಲ್ಲ ರೀ ನನ್ನೇನು ಕೆಲಸ ಮಾಡಾಕ್ರಿ ನಾವೇನು ಕೆಲಸ ಮಾಡ್ತೀವನ್ರಿ ಏನೂ ಕೆಲಸ ಮಾಡಂಗಿಲ್ಲ ನೋಡ್ರಿ ಹೌದಿಲ್ಲ ನಾ ಏನು ಮಾಡ್ತೀನಿ ರೀ ಕೆಲಸ ಉಣ್ಣೋದು ತಿನ್ನೋದು ಅಷ್ಟ ಅದಕ್ಕೆ ನಾವು ಏನಾರು ಕೆಲಸ ಮಾಡಕ್ಕೆ ಹೋಗ್ಬೇಕಂತ ನಮ್ಗೆ ಅನಿಸ್ತೈತಿ ಮನ್ಯಾನ ಕೆಲಸನ ಆಗಂಗಿಲ್ಲ ಹೊರಗೆ ಹೋಗಿ ಯಾವಾಗ ಕೆಲಸ ಮಾಡೋದ್ರಿ ಚೇಂಜ್ ತೊಗೊಳಾಕತ್ತಿದ್ದಿ ಬರೇ ಕಾಯಿಪಲ್ಯಕ್ಕೆ ಒಂದಿಷ್ಟು ಚಿಲ್ಲರ್ ತಗೋರಪ್ಪ ಕಾಯಿಪಲ್ಯದವ್ರು ಚಿಲ್ಲರನೂ ಕೊಡಂಗಿಲ್ಲ ಎಷ್ಟು ಏನೇನು ಸಂತಿ ತೊಗೊಂಬರ್ತೀವಿ ನೋಡ್ರಿ ಹೆಂಗದನ್ರಿ ಮಾಲಕ್ಕೆ ಹೆಂಗೆ ತೆಗಿತಾನ ಅವನೇ ತೆಗಿದ್ರಿ ಅವನೇ ತೆಗಿದು ಅವನೇ ಹಿಡಿದು ಅವ ದುಡ್ದಿದ್ದು ಯಾವಾಗ ನಮ್ಮ ಕೈ ತಂದು ಕೊಡ್ತಾನೆ ನೋಡ್ರಿ ನಾವು ಗಂಡ ಐತಿ ಇಬ್ರು ದುಡ್ದಿದ್ದು ಅವ್ನ ಕೈಯಾಗ ಕೊಡಾಕತ್ತಿದ್ದೀವಿ ಈಗ ಹಿಂಗೆ ಐತ್ರಿ ಯಾಕಂದ್ರೆ ಲೆಕ್ಕ ಹತ್ತಂಗಿಲ್ಲ ನಮ್ಗೆ ಮಗ ಸಾಲಿ ಕಲ್ತಾನ ಅವನಿಗೆ ಲೆಕ್ಕ ಹತ್ತೈತ್ರಿ ಸಾಲಿ ಕಲಿಬೇಕ್ರಿ ಸಾಲಿ ಕಲ್ತ್ರನೇ ಈ ಜೀವನದಾಗ ಮುಂದೆ ಬರೋಕ್ಕೆ ಸಾಧ್ಯ ಐತಿ ಸಾಲಿ ಇಲ್ಲ ಅಂದ್ರೆ ಏನೂ ಇಲ್ಲ ನೋಡ್ರಿ ಸಾಲಿ ಇಲ್ಲ ಅಂದ್ರೆ ಹೊಲ್ಮನೆ ಕೆಲಸ ಮಾಡ್ಬೋದು ಅದಕ್ಕೂ ಕೂಡ ಲೆಕ್ಕ ಬೇಕ್ರಿ ಎಷ್ಟು ದುಡ್ದೀವಿ ಇವತ್ತು ಎಷ್ಟು ಪಗಾರ ಎಲ್ಲ ಅಲ್ಲಿ ತಂದು ನಿನ್ನೆ ಅವನಿಗೆ ಬಟ್ಟೆ ಕೊಡಿಸಿ ಅವ್ನು ಬಿಟ್ಟು ಬಂದಿರ ಇವನಿಗೆ ಬಟ್ಟೆ ಕೊಡಿಸ್ಕೊಂಡು ಇವಂದು ಕಾಲೇಜ್ ಸ್ಟಾರ್ಟ್ ಆಗ್ತೈತ್ರಿ ಕಾಲೇಜ್ ಡ್ರೆಸ್ ಇನ್ನ ಹೊಲಿಸ್ಬೇಕ್ರಿ ಬಸ್ ಪಾಸ್ ಮಾಡಿಸ್ಬೇಕು ಅವಂದು ಇನ್ನ ಭಾಳ ಐತ್ರಿ ಹಂಗೆ ಐತ್ರಿ ಮಿಡಿಲ್ ಕ್ಲಾಸ್ದವ್ರದ್ದು ಒಂದು ಮಾಡಕ್ಕೆ ಹೋದ್ರೆ ಒಂದು ಕಮ್ಮಿ ಬಂದಿರ್ತೈತೆ ಇದಕ್ಕೊಂದು ರೆಡಿ ಮಾಡಿ ಕಳ್ಸಿದ್ರೆ ಮತ್ತೊಂದಕ್ಕೆ ಏನಾರು ಕಮ್ಮಿ ಆಗಿರ್ತೈತಿ ಮತ್ತು ಇವ್ರಿಗೆ ಏನಾರು ತಗೋದ್ರಾಗ ಮನ್ಯಾಗ ಏನಾರ ಖಾಲಿ ಆಗಿರ್ತೈತಿ ಇಲ್ಲಾರ ಕಡಿಕ್ ದವಾಖಾನಿಯರೇ ಬಂದ ಸೇರ್ಕೋತಾರ ನೋಡ್ರಿ ಬರ್ರಿ ಸಂತಿಗೆ ಹೋಗಿ ಮತ್ತೆ ಬಂದ ಸಿಗ್ತೀನಿ ರೀ ನೋಡಿ ಸಪೋರ್ಟ್ ಮಾಡಿ ಏನ್ರದ ಏನು ಗೆನ್ನೂರಾಗದ ಗೆನ್ನೂರಾಗ ಏನದಾವ ಚಪ್ಪಲ್ ಒಂದು ಸೊಟ್ಟು ಬತ್ ನೋಡ್ರಿ ಅಲ್ಲಿ ಒಂದಕ್ಕೆ ತೊಳಕತ್ರ ಎಲ್ಲ ಗೊಳೆ ಮಾಡ್ಕೊಳಕ್ತಾನ್ರಿ ಮಕ್ಳು ಹಂಗೆ ಅದಾರ ಚಪ್ಪಲ್ ಬೇಕತ್ರಿ ಈಗ ಬಟ್ಟೆ ಬೇಕು ಚಪ್ಪಲ್ ಬೇಕು ಅಯ್ಯಯ್ಯೋ ಏನು ಮಾಡೋದ್ರಿ ಅನೇ ಬಾರಿ ಹಿಂಗೆ ಐತ್ರಿ ಎಲ್ಲಾರ್ದು ಅಡ್ಗೆ ಕೆಲಸ ಏನೂ ಇಲ್ಲ ರೀ ನಿನ್ನಿದಿತ್ತು ಅವರೇ ಊಟ ಮಾಡಿ ಹೊಂಟಾರಿ ನಮಗೆ ಬಂದು ಮತ್ತು ಉಸ್ರಿ ಪಲ್ಯ ಮಾಡಬೇಕು ಚಪಾತಿಯರೇ ರೊಟ್ಟಿಯರೇ ಮಾಡ್ತೀನಿ ರೀ ಏನಾರೇ ಓ ಯಾಕ
ಹಾಂ ಬರ್ತೀನಿ ನೋಡಿ ಸ್ನೇಹಿತರೆ. ಸಂತೆಗೆ ಹೋಗಿ ಬಂದೀವ್ರಿ. ಏನೆಲ್ಲ ತೊಗೊಂಬಂದಿನಿ ಅಂತ ತೋರಿಸ್ತೀನಿ ನೋಡಿ. ಎಷ್ಟೊತ್ತಿಗೆ ಹೋಗಿದ್ದೀವಿ ರೀ? 8:30 ಆಗಿದ್ದಿಲ್ಲ. ಅವಾಗ ಹೋಗಿರಿ. ಟೈಮ 11 ಆಗಕ್ಕೆ ಬಂದೈತ್ರಿ. 11 ಆಗಕ್ಕೆ ಬಂದೈತ್ರಿ. ಈಗ ಬಂದೀವು. ಅರ್ಬಿ ಅಂಗಡಿಗೆ ಹೋದ್ರೆ ಟೈಮ್ ಎಷ್ಟು ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ನೋಡ್ರಿ. ಅರ್ಬಿ ಚೇಂಜ್ ಮಾಡ್ಕೋತ ಕುಂಡ್ರದ್ರಿ ಹಳೆ ನೋಡುದ ಬರ್ರಿ ಏನೇನು ತೊಗೊಂಬಂದಿನಿ, ಕಾಯಿಪಲ್ಲೆ ಏನೇನು ತೊಗೊಂಬಂದಿನಿ ರೀ, ಹಾಗೆ ಮನೆ ಸಂತಿ ಏನೇನು ತೊಗೊಂಬಂದಿನಿ, ಅರ್ಬಿ ಏನೇನು ತೊಗೊಂಬಂದಿವತ್ತ ತೋರಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಫಸ್ಟ್ ನನ್ನ ಮಗ ಬಜ್ಜಿ ತಕ್ಕೊಂಡು ತಿನ್ನಾಗತ್ತ. ಬಜ್ಜಿ ತೊಗೊಂಬಂದಿವ್ರೆ. 20 ರೂಪಾಯಿದ ಬಜ್ಜಿ ಬರಾಕ್ ಕಟ್ಟಿಸ್ಕೊಂಬಂದ್ರೆ ಹೋಗೋಲ್ವಾ? ಸಂತ್ಯಾನ ಬಜ್ಜಿ ಟೇಸ್ಟ್ ಹತ್ತಂಗಿಲ್ಲ ರೀ. ತೆಗಿಯಪ್ಪ ಚೀಲ. ಸ್ವಲ್ಪ ಎಣ್ಣೆ ಪ್ಯಾಕೆಟ್ ಟೊಮೆಟೊ ಎಲ್ಲ ಹೊಡಿತಾವ ಅಪ್ಪ. ಇವಷ್ಟು ಅರಿಬಿದಾವ್ರಿ. ಇವನ್ನ ಆ ಕಡೆ ದೂರ ಇಡೋನ್ರಿ. ನೋಡಿ ಬ್ರೆಡ್ ರೀ ಇವು 30 ರೂಪಾಯಿ ಪಾವು kg ರೀ. ಎಳ್ಳು ಹಚ್ಚಿದ್ದು ಇರ್ತಾವ್ರಿ ಸೈಡ್ ಇಲ್ಲಿ ನೋಡ್ರಿ. ಎಳ್ಳು ಹಚ್ಚಿದ್ದು ಇರ್ತಾವ 30 ರೂಪಾಯಿಗೆ ಪಾವು kg ರೀ. ಒಂದು ಪಾವು kg ಬ್ರೆಡ್ ತೊಗೊಂಬಂದಿವ್ರಿ. ನೋಡಿ ಇವು ಎಳ್ಳು ರೀ. ಕರಿ ಎಳ್ಳು ಅದ ನೋಡ್ರಿ. ಕರಿವು ಎಳ್ಳು ರೀ. ಇವಕ್ಕೆ 20 ರೂಪಾಯಿ ರೀ. ಒಂದು ಗ್ಲಾಸ್ ಮಾಪ್ ಮಾಡಿ ಕೊಡತ್ತೀವಿ. ಸುಮ್ಮ ಪಂಚಮಿ ಸಜ್ಜು ಮಾಡಿದ್ರಿ ಒಂದೊಂದು ಒಮ್ಮೆ ಅಂದ್ರೆ ಆಗಂಗಿಲ್ಲ ರೀ. ಹೋದಾಗ ಒಂದೊಂದು ತರುದ್ರೆ ಈ ಒಂದು 20 ರೂಪಾಯಿ ಕೊಟ್ಟು ಎಳ್ಳು ತೊಗೊಂಬಂದಿರಿ. ಎಣ್ಣೆ ಪ್ಯಾಕೆಟ್ ನೋಡ್ರಿ. SVP 1 kg 175 ರೂಪಾಯಿ ರೀ. ನಮ್ಮ ಅಂಗಡ್ಯಾಗ ಮಾರ್ತಿದ್ದೀರ. ಈಗೇನು ತೊಗೊಂಬರಾಕತ್ತಿಲ್ಲ ರೀ ಕಿರಾಣಿ ಮಾಲ. ಅಂಗಡಿ ಚಾವಿ ಕೈ ಚೀಲದಾಗ ಹಾಕ್ಬಿಟ್ಟಿವ್ರಿ. ಹೆಸ್ರು ಕಾಳು ನೋಡ್ರಿ. ಒಂದು ಅರ್ಧ ಕಿಲೋ ಹೆಸ್ರು ಕಾಳು ತೊಗೊಂಬಂದೀನಿ ರೀ. ಊರ ಮನೆಯವ್ರು ರೀ. ಊರ ಮನೆಯನ್ನ ಮಾರಾಕತ್ತಿರ್ತಾರಲ್ಲ ಚಲೋ ಇರ್ತಾವ್ರಿ. ಅಂಗಡಿನೂ ಒಂದು ಸ್ವಲ್ಪ ಫೇವ್ರೇಟ್ ಇರ್ತಾವ್ರೆ. ಊರ ಮನೆಯೂ ಚಲೋ ಇರ್ತಾವೆ ನೋಡ್ರಿ. 50 ರೂಪಾಯಿಗೆ ಅರ್ಧ kg ರೀ. ಇದೊಂದು ಕೊತ್ತಂಬರಿ ಸೂಟ್ ನೋಡ್ರಿ. ಎಷ್ಟು ದಪ್ಪ ಐತಿ. 10 ರೂಪಾಯಿ ಅಂದರೆ 5 ರೂಪಾಯಿ ಮಾಡಿ ತೊಗೊಂಡು ಬಂದೀವ್ರಿ. 5 ರೂಪಾಯಿ ರೀ. ಇಷ್ಟು ದಪ್ಪ ರೀ. ಇಟ್ಟಕ್ಕೆ ಅವಾಗ 50 ರೂಪಾಯಿ ತೊಗೋತಿದ್ರಿ ಬ್ಯಾಸ್ಗ್ಯಾಗ. ಈಗ ಉಳ್ಳಾಗಡ್ಡ್ಯಾಗ ಹಾಕಿರ್ತಾರಲ್ಲ ಸೈಡ ಬಂದಿರ್ತೈತ್ರಿ ಕೊತ್ತಂಬರಿ. ಶೇಂಗಾ ನೋಡ್ರಿ. ಹಸಿ ಶೇಂಗಾ 140 ರೂಪಾಯಿ kg ರೀ. ಬಿಜಾಪುರದಾಗ ನೀನು ಕೇಳಿದೆ 150 ರೂಪಾಯಿ kg ಅಂದರೆ ಇಲ್ಲಿ 140 ಅನ್ನನ. ಒಂದು ಅರ್ಧ kg ಶೇಂಗಾ ತೊಗೊಂಡೇನಿ. ಕಾಯಿಪಲ್ಲೆ ಏನು ಭಾಳ ತಂದಿಲ್ಲ ರೀ. ಮೊನ್ನೆ ಅವ್ರ ಪಪ್ಪಾರು ತೊಗೊಂಬಂದಿದ್ರಿ. ಯಾವಾಗ ಅಂದ್ರೆ ರೀ ಶನಿವಾರ ದಿನ ತೊಗೊಂಬಂದಿದ್ರಿ. ಮತ್ತು ನಾವು ಅರ್ಬಿ ತರಕ್ಕೆ ಹೋಗಿದ್ದಿರಲ್ಲ. ಮತ್ತು ಇಷ್ಟ ಕಾಯಿಪಲ್ಲೆ ತೊಗೊಂಬಂದಿ ನೋಡ್ರಿ. ಸುರಿ ಬಿಡಂದ್ರಿ ಮಗ ಬಿಡ ಆಗ್ತೈತ್ರಿ. ಒಂದು ಅರ್ಧ kg ಟೊಮೆಟೊ ತಂದಿಂದ್ರೆ. ಇನ್ನು ಟೊಮೆಟೊ ಮೊನ್ನೆ 1 kg ತಂದಿದ್ದು ಅದಾವ್ರೆ. ಇರಲ್ರಿ ತೊಗೊಂಬರುದ್ರಿ. ಅರ್ಧ kgಗೆ 10 ರೂಪಾಯಿ ರೀ. 10 ರೂಪಾಯಿಗೆ 10 ಟೊಮೆಟೊ ಇರ ನೋಡ್ರಿ. 1 ರೂಪಾಯಿಗೆ 1 ಟೊಮೆಟೊ ಬಿತ್ರಿ. ಟಮಾಟಿ ಮೊನ್ನೆ ರೀ ಅವಾಗ 60 ರೂಪಾಯಿ kg ತೊಗೋತಿದ್ದೀವಿ ರೀ. ಒಂದು 10 ರೂಪಾಯಿ ಕೊಟ್ಟು ಹಸಿ ಶುಂಠಿ ತೊಗೊಂಬಂದೀವಿ ರೀ. ಹಸಿ ಶುಂಠಿ ದಿನಕ್ಕೆ ಹಸಿ ಶುಂಠಿ ಹಾಕಿ ಚಹಾ ಮಾಡ್ರೆ ಸ್ವಲ್ಪ ಕಫ ಆದಂಗೆ ಮತ್ತು ಈಗ ಕೋಲ್ಡ್ ಇರ್ತೈತ್ರಲ್ಲ ಅದು ಕೂಡ ಚಹಾ ಸೀಮೆ ಹತ್ತೈತಿ ನೋಡ್ರಿ. ಚಲೋ ಆತೈತ್ರಿ ಚಹಾ. ಹಸಿ ಶುಂಠಿ ಹಾಕಿ ಚಹಾ ಮಾಡ್ರೆ ಬ್ಯಾಸ್ಗ್ಯಾಗ ಕುಡಿಬಾರ್ದ್ರಿ. ಬ್ಯಾಸ್ಗ್ಯಾಗ ಯಾಕಂದ್ರೆ ಶುಂಠಿ ಹೀಟ್ ರೀ ಅದು. ಬ್ಯಾಸ್ಗ್ಯಾಗ ಕುಡಿಬಾರ್ದ್ರಿ. ಈ ದಿನದಾಗ ಚಳಿಗಾಲದಾಗ ಕುಡಿಬೇಕ್ರಿ. ಮಳೆಗಾಲದಾಗ ಚಳಿಗಾಲದಾಗ ಚಲೋ ರೀ. ಆರೋಗ್ಯಕ್ಕೆ ಚಲೋ ನೋಡ್ರಿ ಹಸಿ ಶುಂಠಿ ಹಾಕಿ ಚಹಾ ಮಾಡೋದು. ಹಾಲು ಜಾಸ್ತಿ ಬೇಕ್ರಿ. ಹಸಿ ಶುಂಠಿ ಇದ್ರೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿದ್ರಂತೂ ಮಸ್ತ್ ಆಗ್ತೈತೆ ಹಸಿ ಶುಂಠಿ ಚಹಾ. ಬೆಂಡೆಕಾಯಿ ತೊಗೊಂಬಂದೀವ್ರಿ. ಒಂದು ಪಾವು kg ಚೌಳಿಕಾಯಿ ನೋಡಿ. ಎಲ್ಲ ತೆಗೆದು ಹಾಕ್ಬೇಕ್ರಿ ಇವನ್ನ ನೋಡಿರಿ. ಬೆಂಡೆಕಾಯಿ ಚೌಳಿಕಾಯಿ ಒಂದು 10 ಆ ಪಾವು kg ಚೌಳಿಕಾಯಿಗೆ 20 ರೂಪಾಯಿ ಜವಾರಿ ಇದಾವ್ರಿ. ಹೆಂಗಂದ್ರೆ ರೀ ಹೆಣ್ಮಕ್ಳು ಅಂತಕ್ಕೆ ಹೋದ್ರೆ ಕಡಿಮೆ ಹಾಕ್ತಾರೆ ರೀ. ಕಾಟ ಮಾಡವ್ರಿ. ಗಂಡು ಮಕ್ಳು ಅಂತಕ್ಕೆ ಹೋದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತಾರೆ ನೋಡ್ರಿ. ಎಷ್ಟು ಅದಾವ್ರಿ ಪಾವು kg ಚೌಳಿಕಾಯಿ ಅರ್ಧ kg ಸಿಗತ್ಲೆ ಕಾಣಕತ್ತಾರೆ. ಮತ್ತು ಕೈ ಕಾಟ ಇರ್ಬೇಕು ರೀ. ಕೈ ಕಾಟ ಮಾಡೋರು ಅಂತಕ್ಕೆ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಬರ್ತಾವ್ರೆ.
ಕಂಪ್ಯೂಟರ್ ಕಾಟ ಮತ್ತು ಸೈಡ್ ಕಲ್ಲಿಂದು ತೂಕದ್ದಿರ್ತೈತಲ್ಲ ಕಟ್ಟಿ ಕೊಡ್ತಾರೆ. ಕೈ ಕಾಟ ಆದರೆ ಹಿಂಗೆ ಕೈ ಹಿಡು ಮುಂದೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಕಾಟ ಮಾಡ್ತಿರ್ತಾರೆ. ಬೆಂಡೆಕಾಯಿ ನೋಡಿರಿ ಇವಕ್ಕೆ 10 ರೂಪಾಯಿ ರೀ ಪಾವು ಕೆ ಜಿ. ನಮ್ಮ ಊರನವ್ರ ಬಂದಿದ್ರೆ ಮತ್ತು ಮ್ಯಾಗ ಒಂದು 4 ಕೊಟ್ರಿ. ಇವು ಕೂಡ ಒಂದು ಸಲ ಪಲ್ಯ ಆಗ್ತೈತ್ರಿ. ನಿನ್ನೆ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ, ಚಿಕನ್ ಮಾಡಿಬಿಟ್ಟಿವ್ರಿ. ಅವತ್ತು ಸಂಜೆಗೆ ಚಿಕನ್ ಮಾಡಿದ್ವಿ, ಎಲ್ಲ ಕೋಳಿಗೆ ಹಾಕಿಬಿಟ್ಟಿವ್ರಿ. ಇಷ್ಟ ನೋಡಿರಿ ಕಾಯಿಪಲ್ಯ ಏನಿಲ್ಲ ರೀ. ಕೊತ್ತಂಬರಿ, ಹಸಿ ಶುಂಠಿ, ಚೌಳಿಕಾಯಿ, ಮೆಣಸಿಕಾಯಿ ತೊಗೊಂಡಿಲ್ಲ ರೀ. ಮೆಣಸಿಕಾಯಿ ಮಣ್ಣು ಅದಾವ್ರಿ ನಾ ಅಷ್ಟು ಬುಟ್ಟ್ಯಾಗ. ಕೊತ್ತಂಬರಿ, ಚೌಳಿಕಾಯಿ, ಹಸಿ ಶುಂಠಿ, ಟೊಮೆಟೊ, ಬೆಂಡೆಕಾಯಿ ರೀ. ಇದು ಅಷ್ಟೇ ಕಿರಾಣಿ ನೋಡಿರಿ. ಇದಷ್ಟು ಎಣ್ಣೆ, ಶೇಂಗದ ಕಾಳು, ಹೆಸ್ರು ಕಾಳು. ನನ್ನ ಮಗ ಬಜ್ಜಿ ತಿನ್ನಾಕ್ತಾನೆ ನೋಡ್ರಿ, ಊಟ ಮಾಡತ್ತಾನ. ಊಟ ಹಾಕ್ಕೊಂಡ್ರೆ ಸಾರು ಐತಿ ಬಿಸಿ ಮಾಡಿಕೊಂಡು ಅದನ್ನೇ ತಿನ್ನಪ್ಪ ಅಂದೀನಿ. ಊಟ ಮಾಡಿ ಬಟ್ಟೆ ಏನೇನು ತಂದೇನಂತ ಅವ ಹಿಡಿತಾನೆ ರೀ ಮೊಬೈಲ. ನಾ ತೋರಿಸ್ತೀನಿ ರೀ. ಬರ್ರಿ ಊಟ ಮಾಡಿ ಮತ್ತು ಸಿಗ್ತೀವಿ ನೋಡ್ರಿ. ನೋಡಿ ಬಟ್ಟೆ ತೋರಿಸ್ತಾ ಇದ್ದೀನಿ ನೋಡ್ರಿ. ನನ್ನ ಮಗನಿಗೆ ಇವು ಅಂಡರ್ವೇರ್ ರೀ. ಈ ಥರನ ಜಾಸ್ತಿ ಅವನು ವೇರ್ ಮಾಡೋದು ನೋಡಿ. ನಮ್ಮ ಮನೇಲಿ ಜಾಸ್ತಿ ಇದೇ ಕಂಪ್ನಿವ್ ರೀ. ಎಲ್ಲರೂ ಚಲೋ ಬರ್ತಾವ್ರಿ. ಯಾರಾದರೂ ಗಂಡ್ಮಕ್ಳು ನೋಡಾಕತ್ತೀರಂದ್ರೆ ಈ ಥರನ ನೀವು ಯೂಸ್ ಮಾಡಿರಿ. ಚಲೋ ಇರ್ತಾವ್ರಿ, ಹೀಟ್ ಆಗಂಗಿಲ್ಲ, ಜಾಸ್ತಿ ತಾಳ್ಕಿ ಬರ್ತಾವೆ ನೋಡ್ರಿ. ಈ ಕಂಪ್ನಿವ ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ತಾವ್ರಿ. ಅಮೌಂಟ 300 ರೂಪಾಯಿ ರೀ. ಒಂದಕ್ಕೆ 150 ರೂಪಾಯಿ ರೀ. 300 ರೂಪಾಯಿ ಆಗ್ತೈತೆ ರೀ. ಆದರೂ ಪರವಾಗಿಲ್ಲ ರೀ, ಯಾಕಂದ್ರೆ 1 ವರ್ಷ ಗ್ಯಾರಂಟಿ ಬರ್ತಾವ್ರಿ. 1 ವರ್ಷ ಅಂತೂ ಚೆನ್ನಾಗಿ ಬರ್ತಾವ್ರಿ ತಾಳ್ಕಿ. ಇವು ಮಗನಿಗೆ ತೊಗೊಂಡು ಬಂದೀವಿ ರೀ. ನಿನ್ನೆ ಅವ್ನು ಸಣ್ಣವನಿಗೆ ನಿನ್ನೆ ಕೊಡಿಸ್ಬಿಟ್ಟೆ ರೀ. ಅಲ್ಲಿ ಒಂದು 200-200 ರೂಪಾಯಿ ಕೊಟ್ರಿ ಬಿಜಾಪುರದಾಗ. ಇಲ್ಲಿ ಹಳ್ಳ್ಯಾಗ ಒಂದು ಸ್ವಲ್ಪ ರೇಷ್ಟ ಕಾಸ್ಟ್ಲಿ ಆಗ್ತಾವ್ರೆ. ಇವು ನೋಡಿ ನೈಟ್ ಪ್ಯಾಂಟ್ ತೊಗೊಂಡು ಸ್ನೇಹಿತರೆ. ಇವೆರಡು ಕ್ವಾಲಿಟಿ ಹಂಗದಾವ ಗೊತ್ತಿಲ್ಲ ರೀ. ಅವನೇ ಕರ್ಕೊಂಡು ಹೋಗಿದ್ದೆ ಅಂಗಡಿ ಒಳಗಡೆ. ಅಂದ್ರೆ ವೇರ್ ಮಾಡಿ ನೋಡ್ತಾನೆ, ಟ್ರಯಲ್ ರೂಮ್ ಇರ್ತೈತಿ. ಈಗ ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ನಾಗ ಬಾಜಾರ್ದಾಗ ಏನೈತಿ ನೋಡಕ್ಕೆ ಬರೋದಿಲ್ಲ ರೀ. ಇವೆರಡು ಪ್ಯಾಂಟ, ಅವೆರಡು ಅಂಡರ್ವೇರ್ ನೋಡ್ರಿ. ಅವನಿಗೆ ಪ್ಯಾಂಟಿಗೆ 500 ರೂಪಾಯಿ ರೀ. ಇವಕ್ಕೆ 300 ರೂಪಾಯಿ, 800 ರೂಪಾಯಿ ಇದಾಯ್ತು ರೀ ಬಟ್ಟೆ ಅವಂದು. ಆಮೇಲೆ ನನಗೆ ತೊಗೊಂಡು ಬಂದಿ ನೋಡಿರಿ. ನನಗೆ ಯಾವ್ದು ತೊಗೊಂಡ್ಬಂದೆ ಬಟ್ಟೆ ಅಂದ್ರೆ ಇದು ನೋಡಿ. ಇದು ಒಂದು ಲೆಗಿನ್ಸ್ ತೊಗೊಂಡು ಬಂದೀನಿ ರೀ. ಏನೋ ಕಡಿಮೆ ಅನಿಸ್ತು ರೀ ಇದು ಅಮೌಂಟ. 100 ರೂಪಾಯಿ ಕೊಟ್ಟಾರ ಸ್ನೇಹಿತರೆ. 120 ರೂಪಾಯಿ ಇತ್ತು, 100 ರೂಪಾಯಿ ಕೊಟ್ಟಾರ. ನೋಡ್ಬೇಕು ರೀ, ವೇರ್ ಮಾಡಿ ನೋಡಬೇಕು. ಚೆನ್ನಾಗಿ ಬರ್ತೈತೆ ಏನಿಲ್ಲ ಗೊತ್ತಿಲ್ಲ. ನೋಡ್ಬೇಕು ರೀ, ವೇರ್ ಮಾಡಿ ನೋಡಿದ್ರೇ ಗೊತ್ತಾಗ್ತೈತೆ ರೀ. ಇದು ಲೆಗಿನ್ಸ್ ರೆಡ್ ಕಲರ್ ತೊಗೊಂಡು ಬಂದೀನಿ ರೀ. ಸುಮಾರು ದಿನ ಆಯ್ತು ನಾವು ಅದೇ ಅಂಗಡಿಯಾಗ ಪರ್ಚೇಸ್ ಮಾಡ್ತೀವಿ ಸ್ನೇಹಿತರೆ ಬಟ್ಟೆನ. ಇವು ನೋಡಿ ನೈಟಿ ತೊಗೊಂಡು ಬಂದೀನಿ ರೀ. ನೈಟಿಗೆ ಬಂದುಬಿಟ್ಟು ರೇಟ್ ಅವರು 1000 ರೂಪಾಯಿ ಹೇಳಿದ್ರಿ. ನಾನು 800 ರೂಪಾಯಿ ಕೊಟ್ಟು ನೋಡಿರಿ. ಏನು ಜಾಸ್ತಿ ತುಟ್ಟಿ ಆಯಿತೋ ಕಡಿಮೆ ಆಯಿತೋ ನೋಡಿರಿ. ರೆಡ್ ಕಲರ್, ಇದೊಂದು ರೆಡ್ ಕಲರ್ ಐತ್ರಿ. ಇದು ಒಂದು ನೀಲಿ ಕಲರ್ ಐತ್ರಿ. ಚಂದ ಅದಾವ್ರಿ. ಬಟನ್ ಬಂದವ್ರಿ. ಮುಂದೆ ಎಂಬ್ರಾಯ್ಡ್ ವರ್ಕ್ ಐತ್ರಿ. ಮಸ್ತ್ ಅದಾವ್ರಿ ನೈಟಿ. ನೋಡ್ಬೇಕು, ನಾವು ಬಿಸ್ನೆಸ್ ಮಾಡ್ಬೇಕತ್ತೀನಿ. ಆದರೆ ಎಲ್ಲ ಕಾಸ್ಟ್ಲಿ ಇರ್ತಾವ್ರಿ ಬಟ್ಟೆ. ಕಾಸ್ಟ್ಲಿ ಇರ್ತಾವ ತೊಗೊಳಕ್ಕೆ. ಈಗ ತೊಗೊಳಿಕ್ಕಂದ್ರೆ ಹಳ್ಳ್ಯಾಗ ಎಲ್ಲ ಹಾಗೆ ಉಳಿದು ಬಿಡ್ತಾವ್ರಿ. ಇವೆರಡು ನೈಟಿ ತೊಗೊಂಡು ಬಂದೀನಿ ರೀ. ಜೂಟ್ ಕಾಟನ್ ಅದಾವ, ಚಲೋ ಅದಾವ್ರಿ. ತಾಳ್ಕಿ ಬರ್ತಾವ್ರಿ. ಹಿಂದೆ ಒಮ್ಮೆ ತೊಗೊಂಡಿದ್ದೆ ರೀ ಅವ್ರ ಅಂಗಡಿಯೂ ಆ ಬಟ್ಟೆ. ಎಷ್ಟು ಚಲೋ ಬಂದಿದ್ರು. ಕೊರೋನಾ ಟೈಮ್ದಾಗ ತೊಗೊಂಡಿದ್ದೆ. ಕೊರೋನಾ ಮುಗ್ಯಾನ ತೊಗೊಂಡಿದ್ದೆ ರೀ. ಬೇಷ್ ಒಂದು ವರ್ಷ ಮ್ಯಾಗ ಹುಟ್ಟಿನ ರೀ. ಕಲರು ಭೀ ಹೋಲಿಲ್ಲ ರೀ. ನೈಟಿ ಚಲೋ ಬಂದಿದ್ದು. ಈಗ ಒಂದು 2-3 ಸಲ ಆಯ್ತು ರೀ. ಬೇರೆ ಕಡೆ ಸಾವಿತ್ರಿ ಸಿಸ್ಟರ್ ಕಡೆ ಒಂದು ಸಲ ತೊಗೊಂಡಿದ್ದೆ. ಮಾರ್ಕೆಟ್ನಾಗ ಒಂದು ಸಲ ತೊಗೊಂಡು ಬಂದೆ. ಬಿಜಾಪುರದಾಗ 1-2 ಸಲ ತೊಗೊಂಡು ಬಂದೆ. ಬಿಟ್ಟರೆ ಅವ್ರ ಅಂಗಡಿಯಾಗ ತೊಗೊಂಡು ಬರ್ತೀನಿ ನೋಡ್ರಿ ನಾನು ಯಾವತ್ತು. ಅವೆಷ್ಟೆಲ್ಲ ಊಟ ಮಾಡಿದ್ವಿ ರೀ ಎಲ್ಲರೂ. ಅಷ್ಟು ಬಾಂಡೆಗೊಳೆ ಮಾಡಿಟ್ಟಿನಿ. ಬಾಂಡೆ ತೊಳ್ಕೊಂಡು ಬರಬೇಕು. ಬಟ್ಟೆ ಎಲ್ಲ ಇವನ್ನೆಲ್ಲ ತೆಗೆದಿಡ್ತೀನಿ ರೀ. ತೆಗೆದಿಟ್ಟು ಬಾಂಡೆ ತೊಳೆದು ಬಟ್ಟೆ ತೊಳೆದು ಹಾಕಿ ಹೋಗ್ಬೇಕ್ರಿ ಅಂಗಡಿಗಿನ. ಮಧ್ಯಾಹ್ನ ಮತ್ತೆ ಅಡುಗೆ ಕೆಲಸ ಮಾಡ್ಬೇಕ್ರಿ. ಮಡ್ಕಿ ಕಾಳು ನೆನಕ್ಕಿದ್ದು ಅದಾವ ಅಷ್ಟ. ನಿನ್ನೆ ನಮ್ಮ ತಂಗಿ ಮುಸ್ರಿ ಕೊಟ್ಟಾರೆ, ಅದು ಆಡಿಗೆ ಹಾಕ್ಲಕ್ಕ ಅಲ್ಲೇ ಇಟ್ಟಿದ್ದೆ ನೋಡ್ರಿ. ಅದನ್ನು ನೀರು ಖಾಲಿ ಆಗಕ್ಕೆ ಬಂದಾವ. ಕ್ಯಾನ್ಯಾಗ ನೀರು ತೊಗೊಂಡು ಬರಬೇಕು. ನೆನೆ ಆಗ್ತೈತಿ ಏನೇನಿಲ್ಲ. ಎಲ್ಲ ಕಾಯಿಪಲ್ಲೆ ಎಲ್ಲ ತೆಗೆದಿಟ್ಟಿನು.
ಇವನ್ನಷ್ಟೆಲ್ಲ ತೆಗೆದಿಟ್ಟಿಂದು ನೈಟಿ ಸ್ವಲ್ಪ ಲಾಂಗ್ ಅದ, ಫಿಟ್ಟಿಂಗ್ ಮಾಡ್ಕೋಬೇಕ್ರಿ ಸ್ವಲ್ಪ. ಯಾಕಂದ್ರೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳಂಗ ತಂದ್ರನ ಚಲೋ ರೀ, ಇಲ್ಲಾಂದ್ರೆ ತೀರಾ ಟೈಟ್ ಆದಂಗೆ ಆಗ್ಬಿಡ್ತಾವ್ರೆ. ನನಗದು ಪ್ಯಾಂಟನ ಇದು ಅನಿಸ್ತ್ರಿ 100 ರೂಪಾಯಿ. ಇದ್ರ ಮ್ಯಾಗ ಬರ್ದಾರ ನೋಡ್ರಿ 100. ಅವರ 120 ರೂಪಾಯಿ ಹೇಳಿದ್ರೆ. XXL ಐತ್ರಿ, ಎಲ್ಲು XL, XXL. ಇದು XXL ಐತೆ ಕೊಟ್ಟಾರೆ, ನೋಡ್ಬೇಕ್ರಿ. ವೇರ್ ಮಾಡಿ ನೋಡ್ರಿ, ಕರೆಕ್ಟ್ ಅನಿಸ್ರ ಹಂಗ್ರಿ, ಇಲ್ಲ ಅಂದ್ರೆ ವಾಪಸ್ ಕೊಡ್ತೀನಿ ರೀ ಅಂತ ಹೇಳಿನ್ರೆ. ನೋಡೋಣ್ರಿ. ಅದೊಂದು 800 ರೀ, ಇದೊಂದು 900. ಇಷ್ಟು ಅಮೌಂಟ್ದು ಬಟ್ಟೆ ತೊಗೊಂಡು ಬಂದೀವಿ ನೋಡ್ರಿ. ಬರ್ರಿ ಇವನ್ನೆಲ್ಲ ತೆಗೆದಿಡ್ತೀನಿ ರೀ. ಇಟ್ಟು ಅವಷ್ಟು ಕೆಲಸ ಮಾಡಿ ಆಡುಗಳು ಒಂದು ಉದ್ರಾಕತ್ತಾವ್ರಿ. ಹೊರಗೆ ಭಾಳ ಹೊರಗಡೆ ಆಡು ಒದ್ರಲತ್ತಾವ, ನೋಡೋಣ್ರಿ. ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟಲ್ಲಿ ಉಳಿದಿರೋ ಚಪಾತಿ ಇದು ಒಂದು ಲಾಸ್ಟ್ ನೋಡ್ರಿ. ಇಲ್ಲ ಇಷ್ಟು ಮಾಡಿದೆ, ಪಲ್ಯನೂ ಮಾಡಿದೆ. ಉಸ್ಲಿ ಪಲ್ಯ ರೀ. ಇಷ್ಟು ಬಾಂಡೆ ಎಲ್ಲ ತೊಳ್ಕೊಂಡು ಬಂದೆ. ಟೈಮ್ ಎಷ್ಟಾಗೈತೆ ಏನೋ ಈಗ ನಮ್ಮ ಅರುಣ ಊಟ ಮಾಡಿ ಹೋಗ್ಯಾನು. ಅವ್ರ ಅಪ್ಪರನ್ನ ಕಳಿಸ್ತೀನಿ ಅಂದನ್ರೆ. ಬಟ್ಟೆ ತೊಳೆದು ಹಾಕಿ ಬಾಂಡೆ ತೊಳೆದೆ. ಬಾಂಡೆ ತೊಳೆದು ಚಪಾತಿ ಹಿಟ್ಟು ನಾದಿಟ್ಟು ಈ ಕಡೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಮತ್ತದಷ್ಟು ಪಲ್ಯ ಮಾಡಿ ಚಪಾತಿ ಮಾಡಿ ಕೊಟ್ಟೆ ರೀ. ಊಟ ಮಾಡಿ ಅವನು ಹೋದ ರೀ. ನಾನು ಒಂದು ಚಪಾತಿ ತಿಂದು, ಯಜಮಾನ್ರು ಬಂದು ಅವರೊಂದು 2 ಚಪಾತಿ ತಿಂದ ಮತ್ತು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಒಲೆ ಮೇಲ್ಗಡೆ ಮಾಡಲಿಲ್ಲ ರೀ, ಹೋಗಿ ಬಾ ಹಿಡಿತೈತ್ರಿ ಮಧ್ಯಾಹ್ನ ಟೈಮ್ದಾಗ. ಚಪಾತಿಗೆ ರೀ ನಾನು ಗೋಧಿ ಹಿಟ್ಟ ಯೂಸ್ ಮಾಡ್ತೀನಿ ರೀ. ಮೈದಾ ಹಿಟ್ಟು, ಜೋಳದ ಹಿಟ್ಟು ಹಚ್ತಾರೆ, ನಾವು ಅದನ್ನೇನು ಹಚ್ಚಂಗಿಲ್ಲ ರೀ. ಇವಾಗೇನು ಚಪಾತಿ ಹಿಟ್ಟು ನಾದ್ಕೊಂಡಿರ್ತೀವಿ ನೋಡ್ರಿ, ಅದೇ ಹಿಟ್ಟನ್ನು ಸ್ವಲ್ಪ ಸೈಡ್ ಹಚ್ಲಕ್ಕೆ ಕೂಡ ಅದನ್ನು ಮಾಡಿಬಿಡ್ತೀವಿ ನಾವು. ಇಷ್ಟು ಮಾಡೀನಿ ರೀ. ಸಂಜೆ ಉಳಿತಾವೆ. ಸಂಜೆ ಇನ್ನು ಅಡುಗೆ ಮಾಡೋಂಗಿಲ್ಲ ರೀ ಜಾಸ್ತಿ, ಏನೂ ಇನ್ನು ನೋಡ್ತೀನಿ ರೀ. ಸ್ವಲ್ಪ ಅನ್ನ ಮಾಡಿದ್ರೆ ಮಾಡ್ತೀನಿ ರೀ, ಅನ್ನ ಸಾಂಬಾರು. ಗ್ಯಾಸಿನ ಒಲೆ ಕೆಳಗೆ ತೊಗೊಂಡ್ರಿ ಮಾಡ್ತೀನಿ ರೀ. ನಿತ್ತು ಆಗಂಗಿಲ್ಲ ರೀ ನನಗೆ, ಅಲ್ಲಿ ಮ್ಯಾಗ ನಿತ್ತು. ಇದು ಮೋದಿ ಗ್ಯಾಸ್ ಜೊತೆ ಬಂದಿರೋದು ಒಲಿನ ರೀ. ನಾವೇನು ಇನ್ನೂ ಚೇಂಜ್ ಮಾಡಿಲ್ಲ ನೋಡ್ರಿ. ನಾನು ಅದೇನೆ ಯೂಸ್ ಮಾಡಲ್ಲೈತ್ರಿ. ಚೆನ್ನಾಗಿ ನೀಟಾಗಿ ಯೂಸ್ ಮಾಡಿದ್ರೆ ಏನೂ ಆಗಂಗಿಲ್ಲ. ನಾನು ಒಂದು ಬಟನ್ ಕೂಡ ನಾನು ತೆಗ್ದಿಲ್ಲ ರೀ. ಬರ್ನಲ್ಗಳು ಕೂಡ ಅವೇ ಅದಾವೆ ರೀ ಫಸ್ಟ್ನೇದು. ಇದು ಗ್ಯಾಸಿಂದ ಇದು ಮಾತ್ರ ಮೊನ್ನೆ ಬಬ್ಲಾದಿ ಜಾತ್ರೆ ತೊಗೊಂಡು ಬಂದಿದ್ದೆ ರೀ. ಇಲ್ಲಾಂದ್ರೆ ಏನು ಲೈಟ್ರ್ ಮಾತ್ರ ಚೇಂಜ್ ಮಾಡ್ತೀನಿ ರೀ. ಲೈಟ್ರ್ಗಳು ಅಷ್ಟೇ ನೋಡಿರಿ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತ ಹೋಗುದ್ರಿ. ಊರ್ದ ಸಾಲ ಮಾಡಿ ಊರ್ದ ಆಡಂಬರ ತೋರಿಸಿ ಏನೂ ಇಲ್ಲ ರೀ ಇಲ್ಲಿ. ಬರ್ರಿ ಊಟ ಮಾಡ್ತೀನಿ. ಒಂದು ಚಪಾತಿ ತಿಂದು ಆಡುಗಳು ಸಿಕ್ಕಾಪಟ್ಟೆ ಒದ್ರಾಕತ್ತವ್ರಿ. ಇನ್ನೊಂದು ಸ್ವಲ್ಪ ಉಸಳಿ ಕಾಳು ಇಟ್ಟಂದ್ರೆ ನೆನೆದಿದ್ದು ಒಂದಿಟ್ಟು ಚಟ್ನಿ ಜಜ್ಕೋಬೇಕತ್ತೀನಿ. ಚಟ್ನಿ ಜಜ್ಕೊಂಡು ನೋಡಿರಿ ತೆವಿ ಎಷ್ಟಿದೆ. ಇನ್ನೊಂದು ಕೆಲಸ ಇತ್ತು ನಂದು ತೆವಿ ಮ್ಯಾಗ. ಗಪ್ರಿ ಮತ್ತೆ ಸಿಗ್ತೀನಿ ರೀ. ಇದು ನೋಡಿರಿ, ಯಾವಾಗಲೇ ನಾನು ಯಾಕೆ ವಿಡಿಯೋ ಸ್ಟಾಪ್ ಮಾಡಿದೆ ಅಂದ್ರೆ ಕರ್ಚಿಕಾಯಿ ರೀ. ಮನೆ ತಂದಿರೋ ಕರ್ಚಿಕಾಯಿ ಇನ್ನೂ ಹುರಿದೇ ಇಲ್ಲ ರೀ. ಅವನು ಹಾಗೆ ಇಟ್ಟಿನಿ ರೀ. ಅರ್ಧಂಬರ್ಧ ಒಡೆದಿದ್ದು ರೀ ಎಲ್ಲ ತೆಗೆದ ಮುಂಜಾನೆ. ಮತ್ತೊಮ್ಮೆ ಕ್ಲೀನಾಗಿ ತೊಳೆದೀನಿ ರೀ. ಹೋಗಿ ನೋಡ್ರಿ ಹೆಂಗೆ ಪ್ಯಾನ್ ಹಚ್ಚಿನಲ್ಲಿ ಪ್ಯಾನಿನ ಗಾಳಿಗೆ ಹೊದ್ಯಾಡಕತ್ತೈತೋ ಇನ್ನು ಈ ಕಡೆ ನನ್ನ ಕಡೆನೇ ಬರಾಕತ್ತೈತ್ರಿ ಭಾಳ. ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಅಷ್ಟೇ ಹುರಿದು ನೋಡ್ರಿ. ಮತ್ತೇನು ಹಾಕಿಲ್ಲ ರೀ. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡ್ಬೇಕು ರೀ. ಉಪ್ಪು ನೋಡ್ರಿ ಎಷ್ಟು ಹಿಡಿತಾವ ಅಷ್ಟು ಉಪ್ಪು ಹಾಕಿರಿ ರೀ. ಸೈಡ್ ನೆನೆಸ್ಕೊಂಡು ತಿನ್ನಕ್ಕಂದ್ರೂ ಮಸ್ತ್ ಇರ್ತಾರೆ. ಇದ್ರ ಪಲ್ಯ ಕೂಡ ಮಾಡ್ಬೋದ್ರಿ. ಯಾಕಂದ್ರೆ ಬಹಳ ಇದ್ದು ಅಂದ್ರೆ ಪಲ್ಯ ಮಾಡ್ಬೋದು ರೀ. ಮೊನ್ನೆ ಚಿಕನ್ ತೊಗೊಂಡ್ಬರೋಣ, ಅವತ್ತು ಬೇಷೇ ಇದ್ದು ರೀ. ಚಿಕನ್ ತೊಗೊಂಬರೋಣ, ನಾನು ಪಲ್ಯ ಮಾಡಲಿಲ್ಲ ರೀ ಅವತ್ತನ್ನ. ಅದಕ್ಕೆ ಅರ್ಧಂಬರ್ಧ ಒಡೆದು ರೀ ಅವು. ನೋಡಿ ಕರ್ಚಿಕಾಯಿ ಹುರಿದೆ ರೀ. ಟೇಸ್ಟ್ ಅಂತೂ ಭಾರಿ ಇರ್ತಾವೆ ರೀ. ಹಾಗೆ ತಿನ್ಬೋದು. ರಟ್ಟು ಸಿಗಿರ್ತಾರೆ, ಕುರುಮ್ ಮಸ್ತ್ ರೀ. ರೊಟ್ಟಿ ಜೊತೆ ರೀ ಸೈಡ್ ನೆನೆಸ್ಕೊಂಡು ತಿನ್ನಕಂತ ಮಸ್ತ್ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಆದಂಗೆ ಅನಿಸ್ತಿತ್ತು, ಕರಿಯಾಕ ಎಣ್ಣೆ ಬಿಟ್ಕೊಳಕತ್ತಿತ್ತು ನೋಡ್ರಿ. ಇದು ಉಸುಳಿ ನೆನಕಿರೋದು ಸ್ವಲ್ಪ ಕಾಳು ತೆಗೆದಿಟ್ಕೊಂಡಿದ್ದೆ ರೀ. ನಾನು ಯಾವಾಗ ಮಡಿಕೆ ಕಾಳು ನೆನಾಕ್ತೀನಿ ನೋಡ್ರಿ, ನನಗೆ ಈ ಥರ ಚಟ್ನಿ ತಿನ್ನೋದು ಭಾಳ ಇಷ್ಟ ರೀ. ಬೆಳ್ಳುಳ್ಳಿ, ಉಪ್ಪ, ಇವು ಮುಕ್ನಿ ಕಾಳು ನೋಡ್ರಿ.
ಮಡಕೆ ಕಾಳು ಜಜ್ಜಿ ಚಪಾತಿ ಇರಲಿ ಇವತ್ತು ಬಿಸಿ ರೊಟ್ಟಿ ಇರಲಿ ರೊಟ್ಟಿ ಜೊತೆ ಅಂದ್ರೆ ಸೂಪರ್ ಇರ್ತೈತ್ರಿ ಇದನ್ನು ತಿನ್ನಾಕ. ಇದಷ್ಟ ಚಟ್ನಿ ಮಾಡ್ಕೊತೀನಿ ರೀ. ಚಟ್ನಿ ಮಾಡಿ ಊಟ ಮಾಡಾಗ ಮತ್ತೆ ಸಿಗ್ತೀನಿ ನೋಡ್ರಿ. ನಾ ಬರಾಕತ್ತಿಲ್ಲ ರೀ ಯಜಮಾನ್ರು. ಏನು ಮಾಡೋದು ನೋಡ್ರಿ, ಬಟ್ಟಿ ಕರ್ಚಿ ಪಲ್ಯ ಇಟ್ಟನ್ರಿ. ಇದಟ್ಟೆಲ್ಲ ಕಸ ಹೊಡ್ಕೋಬೇಕ್ರಿ, ಎಲ್ಲ ಮತ್ತೆ ಉಳ್ಳಾಗಡ್ಡಿ ಹೊಡಿದ ಕಸ ಬಿದ್ದೈತ್ರೆ. ಬರ್ರಿ ಊಟ ಮಾಡಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ನೋಡಿ ಊಟಕ್ಕೆ ಏನೆಲ್ಲ ಸೈಡ್ ಹಚ್ಕೊಂಡಿನಿ ಪಲ್ಯ ನೋಡಿ. ಈ ಯಜಮಾನ್ರು ಬರಾಕತ್ತಿಲ್ಲ ರೀ. ನಾನು ಬಟ್ಟೆ ತೊಳೆದು ಹಾಕಾಕತ್ತಿದ್ದೆ. ಅವಾಗ ಹೊಟ್ಟೆ ಹಸ್ದಿತ್ತು. ಏನು ಮಾಡಿತ್ತು, ಬಂದು ನೀರು ಕೊಡೋದು ಬೇರೆದವ್ರ ಹೊಲಕ್ಕೆ ಹೋದ್ರಿ. ಚಪಾತಿ ಒಂದೇ ಹಾಕೋತೀನಿ. ನಾನು ಚಪಾತಿ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ. ಈ ಥರ ಪಲ್ಯ ನೋಡ್ರಿ ಮಸ್ತ್ ಇರ್ತೈತೆ ರೀ. ಉಸಳಿ ಪಲ್ಯ, ಉಸಳಿ ಚಟ್ನಿ, ಕರ್ಚಿಕಾಯಿ, ವಾ ಸೂಪರ್ ಊಟ ರೀ ಇವತ್ತ. ಬರೀ ಊಟ ಮಾಡೋಣ ಸ್ನೇಹಿತರೆ. ಈ ಥರ ಊಟ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸೂಪರ್ ಐತೆ ನೋಡ್ರಿ ಊಟ ಅಂತ, ಮಸ್ತ್ ಐತ್ರಿ ಮಧ್ಯಾಹ್ನ ಟೈಮ್ದಾಗ. ನೋಡಿ ಸ್ನೇಹಿತರೆ, ಮಧ್ಯಾಹ್ನ ಅಡುಗೆ ಊಟ ಮಾಡೋ ಮುಂದೆ ನನ್ನ ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡ್ದಕ್ಕೆ ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. ಟೈಮ್ 8:30 ಆಗೈತ್ರಿ. ಅಡ್ಗೆ ಮಾಡಿ ಊಟ ಮಾಡಿ ಹೋಗ್ಬೇಕಾದ್ರೆ 2:30 ಆಯಿತು. ಒಬ್ಬರು ಗೆನ್ನೂರ್ದ ದೇವಿ ಗೆನ್ನೂರವರು ಅವ್ರ ಆಯಿ ಹೆಸರೇನು ಆಯಿಗಳು ಬಂದಿದ್ರು. ಒಬ್ರು ಅಮ್ಮ ಬಂದಿದ್ರಿ. ಅವರು ಭಂಡಾರ ಹಚ್ಚಿ ಹೋಗ್ಯಾರ ನೋಡ್ರಿ. ಐತಲ್ಲ ಕೆಳಗೆ ಉಸ್ಕೊಂಡಾನು ಆಯಿ ಬಂದು ನಮ್ಮ ಮನೆ ನೋಡಿ ಹೋದ್ರಿ. ಖುಷಿ ಪಟ್ಟರಿ. ಇಷ್ಟು ದೊಡ್ಡ ಮನೆ ಕಟ್ಟಿರಿ ನೀವು ಅಂತ ಅನ್ನಕತ್ತೀರಿ. ಕಷ್ಟದಲ್ಲೇ ಕಟ್ಟಿದೀವಿ ಆಯಿ, ಏನು ಮಾಡೋದ್ರಿ. ಇನ್ನೂ ಹೊರಗಡೆ ಗಿಲಾಯ ಐತಿ. ಮನೆ ಬಣ್ಣ ಸುಣ್ಣ ಮಾಡಬೇಕು. ಮ್ಯಾಲ್ಗಡೆ ಕುಂಬಿ ಕಟ್ಟಿಲ್ಲ, ಒಂದು ಮನೆಗೆ ಡೋರ್ ಇಲ್ಲ, ಹಿಂಗೆಲ್ಲ ಹೇಳ್ದಾರೆ. ಇರ್ಲವ ಇಷ್ಟರೊಳಗರೆಲ್ಲ ಕಟ್ಟಿದೆಯಲ್ಲ, ನಿನ್ನ ಮನಸ್ಸು ಭಾಳ ಇದು ಐತಿ, ಒಳ್ಳೇದಾಗ್ತೈತಿ, ನಿನ್ನ ಮಕ್ಕಳ ಕಾಲ ಇನ್ನೂ ತುಂಬ ಒಳ್ಳೇದಾಗೋದೈತಿ. ಎಲ್ಲರೂ ಹರಕೆ ಕೊಡ್ತಾರೆ. ಮಗಂದು ಸ್ವಲ್ಪ ನೆನೆಸ್ಕೊಂಡು ಹೇಳಿದೆ, ಹಿಂಗೈತ್ರಿ ಸಣ್ಣ ಮಗನಿಗೆ ಹುಷಾರಿಲ್ಲ, ಏನು ಮಾಡೋದು, ನಿನ್ನೆ ಬಿಟ್ಟು ಬಂದೀನಿ ಸ್ಕೂಲಿಗೆ ಅಂತ ಹೇಳಿದೆ ರೀ. ದುಃಖ ಸ್ವಲ್ಪ ಬರಾಕತ್ರಿ. ಯಾರ ಮುಂದೆ ಹೇಳ್ಕೊಂಡ್ರು ಮೇರಿ ಕಡಿಮೆ ಆಗಂಗಿಲ್ಲ ರೀ, ಇನ್ನೂ ಜಾಸ್ತಿ ಆಗ್ತೈತೆ ಹೊರತು ಮನಸ್ಸಿನ ನೋವು ಒಬ್ರ ಹತ್ರ ಹೇಳ್ಕೊಂಡ್ರೆ ಕಡಿಮೆ ಆಗ್ತೈತೆ ಅನ್ನೋದು ನೋಡಿ ಸ್ವಾಭಾವಿಕ ರೀ ನಮ್ದು. ಯಾವ್ದು ಮನಸ್ಸಿನ ನೋವಿನ ಜಾಸ್ತಿನ ಆಗ್ತೈತೆ ಹೊರತು ಕಡಿಮೆ ಆಗಂಗಿಲ್ಲ. ಯಾಕಂದರೆ ಪದೇ ಪದೇ ಮತ್ತೊಬ್ರ ಹತ್ರ ಹೇಳ್ಕೊಳಕತ್ತೀವಂದ್ರೆ ರೀ ಅದನ್ನೇ ನೆನಪು ಮಾಡ್ಕೊಂಡು ಹಂಗಾಗ್ತೈತೆ ರೀ. ಆಡ ಬಿಟ್ಕೊಂಡು ಆಡ ಮೇಯಿಸಿದ್ರೆ ನನಗೂ ಬೇಸರದಂಗೆ ಆತ್ರಿ. ಅಂಗಡಿಗೆ ಹೋಗಲಿಲ್ಲ ರೀ. ಸಂಜೆ 6:30 ಹೋದೆ ರೀ ಅಂಗಡಿಗೆ. ಅಲ್ಲಿ ಆಂಟಿಗಳು ಕೂತಿದ್ರಿ, ಆಯಿಗಳು ಕೂತಿದ್ರು. ಅವ್ರ ಜೊತೆ ಆಡ ಮೇಯಿಸ್ಕೋತ ಅದನ್ನ ತಲೆಯಂದೆಲ್ಲ ತೆಗೆದು ಅಂಗಡಿಗೆ ಹೋದ್ ನೋಡ್ರಿ. ಹೋಗಿ ಒಂದು ಸ್ವಲ್ಪ ಕೂತೆ. ಒಂದು 100-150 ರೂಪಾಯಿ ವ್ಯಾಪಾರ ಆಯಿತು. ಒಂದು 100 ರೂಪಾಯಿ ಪಿಗ್ಮಿ ತುಂಬ್ದೆ. ಆಯ್ತು ರೀ. ಹೊರಗಡೆ ನಮ್ಮ ಮನೆಯವರು, ನಮ್ಮ ಅಕ್ಕರು, ನಮ್ಮ ತಮ್ಮರು, ಎಲ್ಲರೂ ನಮ್ಮ ತಂಗಿಯರು ವಿಡಿಯೋ ಕಾಲ್ ಮಾಡ್ಯಾರೆ. ವಿಡಿಯೋ ಕಾಲ್ದಾಗ ಮಾತಾಡಕತ್ತಾರಿ. ನನ್ನ ಫೋನ ನನಗೂ ಬರ್ತೈತ್ರಿ. ಯಾಕಂದ್ರೆ ನಾನು ವಿಡಿಯೋ ಮಾಡಬೇಕು ಸ್ವಲ್ಪ ಅಂದ್ಕೊಂಡು ಅದನ್ನ ಕಾಲ್ ಎತ್ತಲಿಲ್ಲ. ಅವ್ರು ಮಾತಾಡತ್ತಾರಿ. ಊಟ ಮಾಡ್ಬೇಕ್ರಿ ಈಗ. ಮಧ್ಯಾಹ್ನ ನನಗೆ ಊಟನ ಹೋಗಲಿಲ್ಲ ರೀ. ಯಾಕಂದ್ರೆ ಹಲ್ಲು ನೋವು ಬರಾಕತ್ತಿತ್ರಿ ಸಿಕ್ಕಾಪಟ್ಟೆ. ಅದಕ್ಕೆ ಊಟನ ಮಾಡಲಿಲ್ಲ ರೀ. ಊಟ ಮಾಡೋಣ ಬರ್ರಿ ಜಲ್ದಿ ಅಂದ್ರೆ ಬರ್ತಾ ಇಲ್ಲ ನೋಡ್ರಿ ಅವರು. ಎಲ್ಲರೂ ವಿಡಿಯೋ ಕಾಲ್ ಮಾತಾಡಕತ್ತಾರೆ. ವಿಡಿಯೋ ಕಾಲ್ದಾಗ ನಮ್ಮ ಕೆಲಸ ನಾವು ಮಾಡಲೇಬೇಕ್ರಿ. ಮಾಡ್ಲಾತೀವಿ ಅಂದ್ರೆ ಬಿಟ್ಟನೆ ಅಂದ್ರೆ ಹೆಂಗಂದ್ರೆ ಎಡಿಟಿಂಗ್ ಮಾಡೋದು ಲೇಟ್ ಆಗ್ತೈತಿ, ವಾಯ್ಸ್ ಓವರ್ ಕೊಡೋದು ಲೇಟ್ ಆಗ್ತೈತಿ. ಇವತ್ತಿನ ವಿಡಿಯೋ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಿನಂದರೆ 4 ಗಂಟೆ ಅಥವಾ 4:15 ಹೋಗೈತ್ರಿ. ಆದರೂ ಟೈಟಲ್ಲು ತಮ್ಮೇಲೂ ಏನೂ ಹಾಕಿಲ್ಲ ರೀ. ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆನು. ಜಾಸ್ತಿ ಜನಕ್ಕೆ ರೀಚ್ ಆಗಂಗಿಲ್ಲ ನೋಡಿ. ಬರ್ರಿ ಊಟ ಮಾಡೋಣ. ಅರುಣ ಬರ್ರಿ ಒಳಗೆ, ನಾನು ಮಾತಾಡ್ತೀನೋ. ತೊಗೊಂಬರಕತ್ತಿಲ್ಲ ರೀ ಅವ್ರು. ಅಲ್ಲೇ ಹಾಗೆ ಮಾತಾಡಕತ್ತಾರೆ. ಹೊರಗೆ ನೆಟ್ವರ್ಕ್ ಬರ್ತೈತ್ರೆ, ಒಳಗಡೆ ಬರೋಣ ನೆಟ್ವರ್ಕ್ ಹೋಗ್ತೈತಿ ಸ್ನೇಹಿತರೆ. ಅದೇ ಐತ್ರಿ ಚಪಾತಿ ಪಲ್ಯ. ಮತ್ತು ಆಂಟಿಗೆ ಅಜ್ಜಿಗೆ ಮತ್ತೊಂದು ಚಪಾತಿ ಪಲ್ಯ ಹಚ್ಕೊಟ್ಟೇರಿ. 2 ಕೊಟ್ಟೇರಿ. 2 ಬೇಡವ, ಒಂದೇ ಕೊಡು, ನಿನ್ನ ಮನಸ್ಸು ಭಾಳ ಇದು ಐತಿ. ನಾನು ಒಂದು ನೀನು ಬೇಡಲಾರ್ದನ ಕೊಡಕತ್ತಿಲ್ಲ. ನಾ ಏನಾದರೂ ಕಾಳ ಕಡೆ ಹಾಕ್ತೀನಿ ಅಂದೇರಿ. ಬ್ಯಾಡ ಅಂದ್ರಿ. ದಕ್ಷಿಣ ಕೊಡವ, ಏನಾದರೂ ಎಣ್ಣೆಗೆ ಒಂದು ಸ್ವಲ್ಪ ದೀಪ ಹಚ್ಚಕಂದ್ರೆ ಒಂದು 11 ರೂಪಾಯಿ ಕೊಟ್ಟೇರಿ. ಯಾಕಂದ್ರೆ ಇಲ್ಲಿ ಅಮೌಂಟ್ ಇರಂಗಿಲ್ಲ ರೀ ಜಾಸ್ತಿ. ಗೊತ್ತಲ್ಲ ರೀ, ಟೀಚ್ರಾಗ ಅವರು ಲಾಕ್ ಮಾಡಿಟ್ಟಿರ್ತಾರೆ. ನನ್ನ ಹತ್ರ ಅಮೌಂಟ್ ಇರ್ಬೇಕಂದ್ರೆ ಭಾಳ ಕಷ್ಟ ಐತಿ. ನಂದು ಅನ್ನೋದು ನಾನು ಯಾವಾಗ ಕೂಡಿಟ್ಕೊಂಡು ಎಲ್ಲದಕ್ಕೂ ಖರ್ಚು ಮಾಡ್ತೀನೋ ಗೊತ್ತಿಲ್ಲ. ಯಾಕಂದ್ರೆ
ತುಂಬ ಕಷ್ಟ ಐತ್ರಿ. ನಮ್ಮೂರು ರೊಕ್ಕದ್ಲೆ ನಾವು ಎಂಜಾಯ್ ಮಾಡ್ಬೇಕಂದ್ರೆ ಭಾಳ ದೂರ ಐತ್ರಿ. ಹೆಣ್ಮಕ್ಳು ತಮ್ಮ ರೊಕ್ಕ ಕಾಯ ಮಾಡ್ಕೊಂಡು ಸ್ವತಂತ್ರವಾಗಿ ಜೀವನ ಮಾಡೋದು ಇಲ್ಲಿ ಮಿಡಿಲ್ ಕ್ಲಾಸ್ ಜೀವನದಾಗ ತುಂಬಾ ಕಠಿಣ ಐತೆ. ಅದಕ್ಕೆ ಅಲ್ಲಿ ಮ್ಯಾಲ್ಗಡೆ ಡಬ್ಬಿ ತಳಗೆ ಇಟ್ಟಿದ್ರು ಸ್ನೇಹಿತರೆ. ಒಂದು 11 ರೂಪಾಯಿ ಕಾಯಿನ್ ಕೊಟ್ಟೆ. ಖುಷಿ ಆಯ್ತು ರೀ. ಅವರು ಅಷ್ಟು ತೊಗೊಂಡು ಹೋದ್ರು ನೋಡ್ರಿ. ಬರ್ರಿ ಸ್ನೇಹಿತರೆ, ಊಟ ಮಾಡಿ ಇನ್ನು ಲಾಗ್ನ ನಾನು ಕಂಟಿನ್ಯೂ ಮಾಡಂಗಿಲ್ಲ. ಇಡೀ ದಿನ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಸುಸ್ತಾದಂಗೆ ಆಗ್ಬಿಟ್ಟೈತಿ. ಒಂದು ಚಪಾತಿ ತಿಂದು ಹಲ್ಲು ಹೊಡೆತು ಚಾಲೋ ಆಯ್ತು ಅಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಲ್ಲು ಕಿತ್ತಿಸ್ರು ಸಮಾಧಾನ ಆಗ್ತೈತೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಒಂದು ಹಲ್ಲು ಕಿತ್ಸಿನ್ರಿ, ಅದೇ ಕಣ್ಣಿಗೆ ಪಟ್ಕೊಟ್ಟು ಕಣ್ಣು ಯಾವಾಗೂ ಆಲ್ರೆಡಿ ಒಂದು ಸ್ವಲ್ಪ ಗಾಳಿ ಬಡಿತಂದ್ರೆ ಚುಚ್ಚಾಕೆ ಚಾಲ ಮಾಡಿಬಿಡ್ತೈತೆ ಕಣ್ಣು ತಿಕ್ಲಾಕ. ಅದಕ್ಕಂದು ಇನ್ನೊಂದು ಪೂರ ದೌಡಿ ಹಲ್ಲೈತಿ, ಲಾಸ್ಟ್ ಹಲ್ಲೈತಿ. ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ರೀ. 1-2 ದಿನ ಚಲೋ ಆದಂಗೆ ಆಗಿರ್ತೈತೆ, ಮತ್ತೆ 3ನೇ ದಿನಕ್ಕೆ ಇದ್ದಿದ್ದು ಕೈ ಇದ್ದಂಗೆ ಆಗ್ಲತ್ತೈತೆ ರೀ. ಹಲ್ಲು ಹೊಡೆತಿಗೆ ಅಂತೂ ಸಿಕ್ಕಾಪಟ್ಟೆ ಕುಗ್ಗಾಕತ್ತೀನಿ ರೀ ನಾನು. ಏನು ಮಾಡೋದ್ರಿ? ಬರ್ರಿ ಊಟ ಮಾಡೋಣ. ಊಟಕ್ಕೆ ಬರಕತ್ತೇ ಇಲ್ರಿ, ನಾನು ಕಾಯ್ಕೋತ ಕೂತೀನು. ಬರ್ರಿ ಊಟ ಮಾಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಬಾಯ್ ನೋಡಿ. ಗುಡ್ ನೈಟ್.